ಇವತ್ತಿನ ಮಾರ್ನಿಂಗ್ ಸ್ಟಾರ್ಟ್ ಆಗ್ತೈತಿ ನೀರ್ ದೋಸೆಯಿಂದ. ನಿಜ ಹೇಳ್ಬೇಕಂದ್ರೆ ನೀರ್ ದೋಸೆ ಮಮ್ಮಿನ ಮಾಡ್ತಾರ. ಅವ್ರಿಗೆ ಆರಾಮಿಲ್ಲ ಅದಕ್ಕ ನಾನ ಮಾಡಾತೀನಿ. ಆಮೇಲೆ ಬೆಳಗ್ಗೆ ನಮ್ದೊಂದ ಪಾರ್ಸಲ್ ಬಂತ, ಅದೇನಂತ ನೆಕ್ಸ್ಟ್ ವ್ಲಾಗ್ ನ ಹೇಳ್ತೇನಿ. ಇವರು ನಾಷ್ಟ ಎಲ್ಲ ಮುಗಿಸ್ಕೊಂಡ ಆಫೀಸಿಗೆ ಹೊಂಟ್ರ. ಇವ್ರ ಆಫೀಸಿಗೆ ಹೋದ್ಮೇಲೆ ನಾನು ಡೈಲಿ ರೊಟೀನ್ ಒಳಗ ಬಿಸಿ ಆದ್ನಿ. ಒಂದೊಂದ್ ಕೆಲ್ಸ ಹಿಂಗಿರ್ತಾವ, ಸ್ಕಿಪ್ ಮಾಡಾಕ ಬರಂಗಿಲ್ಲ, ಏನ್ ಮಾಡೋದು. ಅದ್ರೊಳಗ ಇಕ್ಕಿನ್ ನೋಡ್ರಿಕಿನ್ ತುಂಟು ಹುಡುಗಿ ಏನು ಕೇಳಂಗಿಲ್ಲ, ಉಲ್ಟಾ ಕುಂತ ಹೆಂಗ್ ಡೋರೆಮೋನ್ ನೋಡತಾ ನೋಡ್ರಿ. ಯಾರ್ ನೋಡ್ತಾರ ಹೇಳ್ರಿ ಹಿಂಗ. ಉಲ್ಟಾ ನೋಡಿದ್ರೆ ಚಂದ ಕಾಣ್ತೈತನತ. ಬೆಳಗ್ಗೆ ಮಷೀನ್ಗ ಬಟ್ಟೆ ಹಾಕಿದ್ನಿ, ಅವು ರೆಡಿ ಅದು ಒಣಗ್ ಹಾಕಾಕ. ಈ ಮಷೀನ್ ಒಳಗಿಂದ ಬಟ್ಟೆ ತೆಗ್ಯಾಕ ನಂಗಂತೂ ಬಹಳ ಬೇಜಾರ್ ಬರ್ತೈತಿ. ಜಸ್ಟ್ ಅರವಿ ಒಣಗ್ ಹಾಕೇನಿ, ನೋಡ್ರಿ ಮಳೆ ಸ್ಟಾರ್ಟ್ ಆಯ್ತ. ಈಗಂತೂ ಕ್ಲೈಮೇಟ್ ಮ್ಯಾಗ ವಿಶ್ವಾಸ ಇಡಬಾರ್ದ. ಇವ್ರ ಈವ್ನಿಂಗ್ ಆಫೀಸಿಂದ ಲಘು ಬಂದಿದ್ರ. ಎಲ್ಲರೇ ಹೊರಗ್ ಹೋಗೋನ್ ನಡ್ರಿ ಅಂತ ಹೊರಗ್ ಬಂದು ನಾವ್ ಬಂದೇವಿ ನೀವು ಓಪನ್ ಆಗಿರೋ ದಿ ಸಿನಿಮನ್ ಹೌಸ್ಗ. ಈದ ಗೋವಾ ವೇಸ್ ದತ್ತ ಮಂದಿರ್ ಅಪೋಸಿಟ್ ಐತಿ. ನಾವು ಇಲ್ಲಿ ಇನ್ಸ್ಟಾಗ್ರಾಮ್ ನೋಡಿನ ಟ್ರೈ ಮಾಡಕ್ ಬಂದೇವಿ. ಇವ್ರದ ಸಿಂಪಲ್ मत क्लासी लुक ಐತಿ. ನನಗಂತೂ बहाळ इष्ट आयता. मेन्यू तरी एकापेक्षा एक आहे. हे बघून कंट्रोल झालं नाही. मग चिकन नगेट्स ऑर्डर केलो. त्याच्यानंतर काटी पनीर रोल ऑर्डर केलो. हे दोन्ही पण टेस्टला काय भारी होते. अजून तोंडात पाणी आलंय. परत तुम्हाला लोकेशन सांगते. दी सिनेमन हाऊस गोवा वेस दत्त मंदिर अपोजिट आहे. वेळ भेटला की पटकन जाऊन ट्राय करा. असा होता आजचा दिवस. चला मग उद्या भेटूया. बाय.